Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆಯ ಅಧ್ಯಾಯದ 6ನೇ ಪ್ರಶ್ನೆಯನ್ನ ಗಮನಿಸಿ. 25 ಮೈನಸ್ 10m ಪ್ಲಸ್ ಎಂ ಸ್ಕ್ವೇರ್ ರ ಅಪವರ್ತನಗಳು. ಸೊ ಆಯ್ಕೆ 5 ಪ್ಲಸ್ ಎಂ ಇಂಟು 5 ಮೈನಸ್ ಎಂ, ಆಯ್ಕೆ ಬಿ ಎಂ ಮೈನಸ್ 5 ಹೋಲ್ ಸ್ಕ್ವೇರ್, ಆಯ್ಕೆ ಸಿ 5 ಪ್ಲಸ್ ಎಂ ಹೋಲ್ ಸ್ಕ್ವೇರ್, ಆಯ್ಕೆ ಡಿ ಎಂ ಮೈನಸ್ 25 ಹೋಲ್ ಸ್ಕ್ವೇರ್. ಸೊ ಕೊಟ್ಟಿರುವಂತಹ ಬಹುಪದೋಕ್ತಿಯನ್ನ ಗಮನಿಸಿದ್ರೆ, ಸೊ ಇಲ್ಲಿ ಇದನ್ನ ನಾವು ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೊಳ್ಳೋಣ. ಸೊ ಅಂದ್ರೆ ಘಾತಗಳ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ಸೊ ಹಾಗಾದ್ರೆ ಹೇಗ್ ಬರಿಬಹುದು? ಎಂ ಸ್ಕ್ವೇರ್ ಮೈನಸ್ 10m ಪ್ಲಸ್ 25. ಸೊ ಈಗ ಇದನ್ನ ಅಪವರ್ತನೀಕರಣ ಮಾಡ್ಬೇಕು, ಮಧ್ಯಪದ ಹೊಡಿಬೇಕು ಅಲ್ವಾ? ಸೊ ಇಲ್ಲಿ ಹೇಗ್ ಬರಿತೇವೆ ನಾವು ಇದನ್ನ? ಅಪವರ್ತನೀಕರಣದ ಹಂತಗಳು ಹೇಗೆ? ಮಧ್ಯದ ಪದವನ್ನ ವಿಭಜಿಸುವಂತದ್ದು. ಸೊ ಯಾವ ರೀತಿ ವಿಭಜಿಸ್ತೇವೆ ನೋಡಿ, ಗುಣಲಬ್ಧ ಮತ್ತು ಮೊತ್ತವನ್ನ ಗುರುತಿಸ್ಕೊಳ್ಬೇಕು. ಸೊ ಮೊದಲ ಪದ ಮತ್ತು ಕೊನೆಯ ಪದ, ಸೊ ಇದರ ಗುಣಲಬ್ಧ ಸಹಗುಣಕಗಳು 1 ಗುಣಿಸು 25 ಏನಾಗತ್ತೆ? 25 ಬರುತ್ತೆ. ಸೊ ಮಧ್ಯದ ಪದ ಎಷ್ಟಿದೆ? ಮೈನಸ್ 10m ಇದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಗುಣಿಸಿದ್ರೆ 25 ಮತ್ತು ಕೂಡಿಸಿದ್ರೆ ಮೈನಸ್ 10 ಬರುವಂತಹ ಎರಡು ಸಂಖ್ಯೆಗಳನ್ನ ನಾವು ಹುಡುಕ್ಬೇಕಾಗತ್ತೆ. ಸೊ ಹಾಗಾದ್ರೆ ಮೈನಸ್ 5 ಗುಣಿಸು ಮೈನಸ್ 5, 5 25. ಓಕೆ, ಸೊ 5 25. ಸೊ ಮೈನಸ್ 5 ಕೂಡಿದ್ರೆ ಮೈನಸ್ 10 ಬರುತ್ತೆ. ಓಕೆ, ಸೊ ನೋಡಿ, ಗುಣಿಸಿದಾಗ ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಸಿಗ್ತಾ ಇರಬೇಕು. ಅದೇ ಸಂಖ್ಯೆಗಳನ್ನ ಕೂಡಿ ಅಥವಾ ಕಳೆದಾಗ ಮಧ್ಯದ ಪದ ಸಿಗ್ತಾ ಇರ್ಬೇಕು. ಸೊ ಆ ರೀತಿಯ ಸಂಖ್ಯೆಗಳನ್ನ ನಾವು ಹುಡ್ಕೊಳ್ಬೇಕಾಗತ್ತೆ. ಸೊ ಹಾಗಾದ್ರೆ ನಾವಿಲ್ಲಿ ಎಂ ಸ್ಕ್ವೇರ್, ಸೊ ಮಧ್ಯದ ಪದವನ್ನ ಹೇಗೆ ಹೊಡಿತಾ ಇದ್ದೇವೆ ನಾವು? ಮೈನಸ್ 5m ಮೈನಸ್ 5m. ನೋಡಿ, ಮೈನಸ್ 5m ಸೇರಿಸಿದ್ರೆ 10 ಬರುತ್ತೆ. ಸೊ ಅದೇ ಸಂಖ್ಯೆಯನ್ನ ಗುಣಿಸಿದಾಗ ಸೊ 5 25 ಬರ್ತಾ ಇದೆ. ಓಕೆ, ಪ್ಲಸ್ 25 ಆಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳಿ. ಸೊ ಈಗ ನೀವು ಗುಂಪು ಮಾಡಿ ಸಾಮಾನ್ಯ ಅಪವರ್ತನಗಳನ್ನ ಹೊರತೆಗಿಬೇಕು. ಸೊ ಮೊದಲನೆಯ ಗುಂಪು, ಸೊ ಎರಡು ಪದಗಳ ಗುಂಪು, ನೆಕ್ಸ್ಟ್ 2 ಪದಗಳ ಗುಂಪನ್ನ ಮಾಡ್ಕೊಳ್ಬೇಕು. ಸೊ ಮೊದಲ 2 ಪದಗಳಿಂದ ಎಂ ಸ್ಕ್ವೇರ್ ಮೈನಸ್ 5m, ಸೊ ಇದರಲ್ಲಿ 5ಅನ್ನ ಸಾಮಾನ್ಯ ಅಪವರ್ತನವಾಗಿ ಹೊರ ತಕ್ಕೊಳ್ಬೇಕು. ಯಾಕಂದ್ರೆ 2ರಲ್ಲೂ ಸಾಮಾನ್ಯವಾಗಿದೆ ಅದು. ಸೊ ಹಾಗಾದ್ರೆ ಎಂ ಹೊರಗೆ ಇಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ ಎಂ ಮೈನಸ್ 5 ಉಳಿಯುತ್ತೆ. ಸೊ ಇಲ್ಲೂ ಕೂಡ ಸೊ 5 25, ಸೊ ಒಂದೇ ಮಗ್ಗಿಲ್ ಬರುತ್ತಲ್ವಾ? ಸೊ 5 25. ಹಾಗಾದ್ರೆ 5 ಮತ್ತೆ 25ರಲ್ಲಿ 5ಅನ್ನ ಹೊರ ತೆಗೆದುಕೊಳ್ಬೇಕು. ಸೊ ಏನಾಯ್ತು? ಮೈನಸ್ 5ಅನ್ನ ಸಾಮಾನ್ಯ ಅಪವರ್ತನವಾಗಿ ಹೊರ ತೆಗೆದುಕೊಂಡಾಗ ಮೈನಸ್ 5, ಸೊ ಬ್ರಾಕೆಟ್ ಅಲ್ಲಿ ಎಂ ಮೈನಸ್ 5. ಸೊ ನೋಡಿ, ಪ್ಲಸ್ ಮೈನಸ್ ಮೈನಸ್ 5 ಗುಣಿಸು ಎಂ 5m ಆಗತ್ತೆ. ಮೈನಸ್ ಮೈನಸ್ ಪ್ಲಸ್ 5 25. ಸೊ ಕ್ರಾಸ್ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆ, ಸೊ ಈಗ ನೀವೇನ್ ಮಾಡ್ತೀರಾ? ನೆಕ್ಸ್ಟ್ ಈ 2 ಪದದಲ್ಲಿರುವಂತಹ ಸಾಮಾನ್ಯ ಪದವನ್ನ ಹೊರ ತೆಗೆದುಕೊಳ್ಬೇಕು. ಸೊ ನೋಡಿ, ಇದ್ರಲ್ಲೂ ಕೂಡ ಎಂ ಮೈನಸ್ 5 ಇದೆ, ಇದ್ರಲ್ಲೂ ಕೂಡ ಎಂ ಮೈನಸ್ 5 ಇದೆ. ಸೊ ಹಾಗಾದ್ರೆ ಎಂ ಮೈನಸ್ 5ಅನ್ನ ಹೊರಗಿಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ ಸೊ ಎಂ ಮೈನಸ್ 5 ಹೊರಗಡೆ ಹೋದಾಗ ಉಳಿದಿರೋದು ಎಂ. ಸೊ ಇಲ್ಲೂ ಎಂ ಮೈನಸ್ 5 ಹೊರಗಡೆ ಹೋದಾಗ ಉಳಿದಿರೋದು ಮೈನಸ್ 5. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎಂ ಮೈನಸ್ 5 ಎಂ ಮೈನಸ್ 5 ಬಂತು. ಸೊ ಹಾಗಾದ್ರೆ ಇದನ್ನ ಹೇಗ್ ಬರಿಬಹುದು ನಾವು? ಎಂ ಮೈನಸ್ 5 ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಹಾಗಾದ್ರೆ ಇಲ್ಲಿ 25 ಮೈನಸ್ 10m ಪ್ಲಸ್ ಎಂ ಸ್ಕ್ವೇರ್ ಅಪವರ್ತನಗಳು ಯಾವ್ದಾಯ್ತು ಹೇಳಿ? ಎಂ ಮೈನಸ್ 5 ಇಂಟು ಎಂ ಮೈನಸ್ 5, ಅಥವಾ ನೀವು ಎಂ ಮೈನಸ್ 5ರ ಹೋಲ್ ಸ್ಕ್ವೇರ್ ಅಂತ ಕೂಡ ಹೇಳ್ಬೋದು. ಓಕೆ, ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.